ಇಬ್ರು ಮೂವರು ಮಾಡೋದು ಅವ್ರಿಗೆ ಮಾಡೋಣ, ಅವನೇ ಚೆನ್ನಾಗಿರ್ಲಿ ಅಂತ ಬಹಳ ಆಸೆ ಇಟ್ಕೊಂಡಿದ್ದ. ಅದಕ್ಕೆ ಒಂದೇ ಮಗು ಸಾಕು. ಒಂದ್ ದಿವಸನೂ ಸುಖ ಒಂದ್ ದಿನನೂ ಕಷ್ಟ ಕೊಟ್ಟಿಲ್ಲ ಸರ್ ನಮ್ಗೆ. ಕಾಲೇಜ್ ಸೇರ್ಸೋದಕ್ಕೂ ಅವನೇ ಹೋಗಿ ಸೇರ್ಕೊಂಡ, ಕಾರಿಗೆ ಹೋಗಕ್ಕೂ ಅವನೇ ಸೇರ್ಕೊಂಡ ಸರ್. 30,000 ಲಾಟ್ರಿ ಸಿಸ್ಟಮ್ ಹಾಕಿ ಎತ್ತದಾಗ ಇವನ್ ಹೆಸರು ಬಂತು ಸರ್. ಅದ್ರಲ್ಲಿ ಅವರೇ ಫಾರಿನ್ಗೆ ₹1 ನಾವು ಕೊಟ್ಟಿಲ್ಲ ಸರ್. ಅವರೇ ಕಲ್ಸ್ಕೊಂಡ್ರು ಕೆನಡಕ್ಕೆಲ್ಲ. ಗೇಮ್ಸ್ ಎಲ್ಲ ಆಡಿಸ್ತಿದ್ರು ಸರ್. ಇಲ್ಲಿ ಪ್ರಾಜೆಕ್ಟ್ ಇದ್ದಾಗ ಅವಾಗೆಲ್ಲ ಇವನೇ ಮುಂದೆ ನಿಂತ್ಕೊಂಡು ಗೇಮ್ಸ್ ಎಲ್ಲ ಆಡಿಸಿ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗೋರು ತಿಂಗಳಿಗೊಂದ್ಸರಿ ಅವ್ರ ಆಫೀಸಿಂದ. ಅವಾಗೆಲ್ಲ ಇವನೇ ಮ್ಯಾನೇಜ್ಮೆಂಟ್ ತಗೊಂಡು ಎಲ್ಲ ಇವನೇ ಮಾಡ್ತಿದ್ದಾರೆ ಸರ್. ಪ್ರತಿಯೊಂದ್ರಲ್ಲೂ ಮುಂದಿದ್ದು ಎಲ್ಲ ಮಾಡ್ತಿದ್ದ ಸರ್. ಅವ್ರಿಗೆ ಅಷ್ಟ ಆಸೆ. ಚಿಕ್ಕೋರಿದ್ದಾಗ ಏನೋ ಕ್ವಶನ್ಸ್ ಎಲ್ಲ ಕೇಳೋರಲ್ಲ ಸರ್, ಅದ್ರಲ್ಲೂ ಎಲ್ಲ ಆನ್ಸರ್ ಮಾಡಿ ಚಾಕ್ಲೇಟ್ ಹಬ್ಬಗಳೆಲ್ಲ ಚಿಕ್ಕ ವಯಸ್ಸಿಂದಾನೆ ಅವ್ರಿಗೆ ಗಿಫ್ಟ್ ಎಲ್ಲ ಬಂದಿತ್ತು ಸರ್. ಅವ್ನ್ ಮಾಡಿರೋದು ಏನು ಹೇಳ್ಬಾರ್ದು, ಒಳ್ಳೆ ಕೆಲ್ಸ ನೀನ್ ಹೇಳ್ಬೇಡಮ್ಮ ಅಂತ ನನಗ್ ಬಯ್ಯೋನು. ಅವ್ನು ಈ ತರ ಮಾಡಿದಾನೆ ಒಳ್ಳೆ ಕೆಲ್ಸ ಅಂತ ಯಾರತ್ರ ಅದು ನನ್ ಖುಷಿಯಿಂದ ಹೇಳ್ಕೊಂಡ್ರೆ ನೀನ್ ಹೇಳ್ಬೇಡಮ್ಮ ಅವೆಲ್ಲ ಹೇಳ್ಬಾರ್ದು. ಕೋಪ ಮಾಡ್ಕೊಳೋನು ಸರ್. ನನಗೆ ಬಯ್ಯೋನು, ನೀನ್ ಹೇಳ್ಬೇಡ ಯಾವ್ದು ನಾನ್ ಮಾಡಿರೋದು ಅಂತ ಹೇಳ್ತಿದ್ದೆ. ಅವ್ರು ಹೇಳ್ಬಾರ್ದು. ಈ ವರ್ಷ ಸ್ಪೀಚ್ ಕೊಡೋದು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ನಿಮ್ಗೆ ಏನ್ ಬೇಕಾದ್ರೆ ಹೆಲ್ಪ್ ಮಾಡಿ. ಬನ್ನಿ, ಅಮೆರಿಕ ಬೇಕಾ, ಕೆನಡಾ ಬೇಕಾ, ಉದ್ಯೋಗದ ಮಾಹಿತಿ ಬೇಕಾ ಕೊಡ್ತೀವಿ. ಮೊನ್ನೆ ಸಹ ಈಗ 9 ತಿಂಗಳ ಕೆಳಗ್ ಬಂದಿದ್ದ ಸರ್. ಮೈಸೂರಲ್ಲಿ ನಮ್ಮ ಭಾವನವ್ರ ಮಗ ಇದ್ದಾರೆ, ಅವರು ಕರ್ಸ್ಬಿಟ್ಟು ಸ್ಪೀಚ್ ಎಲ್ಲ ಕೊಡ್ಸಿದ್ರು ಸರ್. ಯಾರಾದ್ರೂ ಬರ್ಲಿ ಕೆನಡಕ್ಕೆ ನಾನೆಲ್ಲ ಅನುಕೂಲ ಮಾಡ್ಕೊಡ್ತೀನಿ ಅಂತ. ಅಲ್ಲೂ 1-2 ಗಂಟೆ ಮದುವೆ ಆಗಿಲ್ವಲ್ಲ ಅನ್ನೋದು ಒಂದು ಇಚ್ಛೆ ಬರಲಿಲ್ಲ. ಇಂಜಿನಿಯರ್ ಓದ್ಬೇಕಾದ್ರೇನು ಅಷ್ಟೇ ಸರ್. ಅವ್ರ ತಂದೆಗೆ ತೊಂದರೆ ಆಗ್ಬಾರ್ದು ಅಂತ ಕೆಲ್ಸಕ್ಕೆ ಹೋಗ್ಬಿಟ್ಟು ಪಾರ್ಟ್ ಟೈಮು ಓದಿದ್ದಾನೆ. ನಮ್ಗೇನು ಗೊತ್ತೇ ಇಲ್ಲ. ಅವ್ರ ಅಪ್ಪ ಒಪ್ಕೊಳಲ್ಲ, ಬೈತಾರೆ ಅಂದ್ಬಿಟ್ಟು ಏನು ಹೇಳಿರ್ಲಿಲ್ಲ ಸರ್. ನಾನು ಮನೇಲಿ ಹೇಳ್ತೀನಿ ನಾನು ಪಾರ್ಟ್ ಟೈಮ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು. ಹಾಸ್ಟ್ಲು ಚೆನ್ನಾಗಿರ್ಲಿಲ್ಲ ಸರ್. ಬೇಡ ಪೇಯಿಂಗ್ ಹಾಸ್ಟ್ಲಿಗೆ ಸೇರಿಸ್ತೀವಿ ಅಂತ ಇವ್ರಂದ್ರು. ಬೇಡ ಪಾಪ, ಈಗ 1 ವರ್ಷ ಅಂತ 4 ವರ್ಷನೂ ಅದೇ ಕಾಲೇಜಲ್ಲೇ ಓದ್ದ ಸರ್. ಒಂಚೂರು ತಂದೆ ತಾಯಿಗೆ ಕಷ್ಟ ಆಗ್ಬಾರ್ದು ಅಂತ. ಚೆನ್ನಹಳ್ಳಿಗೂ ಅಷ್ಟೇ ಸರ್. ಧೈರ್ಯ ತಗೊಳ್ಳಿ, ಏನ್ ಮಾಡೋಕ್ಕಾಗಲ್ಲ. ಈಗ ಪ್ರಕೃತಿ ಇದೆ, ಯಾರೋ ನಿರ್ಲಕ್ಷ್ಯ ಮಾಡಿರ್ಲಿಲ್ಲ. ಒಳ್ಳೆ ಟ್ಯಾಲೆಂಟೆಡ್ ಇಂಡಿವಿಜುವಲ್. ಪಾಪ ಅಲ್ಲಿಂದ ಹೇಳ್ತಾವ್ರಿ. ಇಲ್ಲಿ ತಗೊಳ್ಳೋದೆಲ್ಲ ಒಂದು ಅವರೇ ಅಲ್ಲಿಂದ ಹೇಳ್ತಾವ್ರಿ. ಎಷ್ಟು ಒಳ್ಳೆಯವನು, ಎಷ್ಟು ಸಹಾಯ ಮಾಡ್ತಿದ್ದ. ಆಮೇಲೆ ಆ ಟೆಂಪಲ್ಗೆಲ್ಲ ಹೋಗೋದು, ಟೆಂಪಲ್ನಲ್ಲೆಲ್ಲ ತುಂಬ ಸಹಾಯ ಮಾಡೋದು. ತುಂಬಾ ಇಷ್ಟ ಸರ್ ಬಾಬಾ ಅಂದ್ರೆ. ಅಲ್ಲಿ ಹೋಗಿ ಕಥೆಗಳೆಲ್ಲ ಓದ್ತಾ ಇದ್ದ. ಇಲ್ಲಿ ಬಂದಾಗೆಲ್ಲ ಶಿರಡಿಗೆಲ್ಲ ಹೋಗ್ತಾ ಇದ್ದ ಸರ್. ಕೆಲಸ ಸಿಕ್ಕದಾಗೂ ಮಲ್ಲೇಶ್ವರದಲ್ಲಿ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಸ್ವೀಟ್ ಎಲ್ಲ ಹಂಚಿದ್ದ ಸರ್. 9 ತಿಂಗಳಿಂದ ಬಂದಿತ್ತ ಸರ್. ಫಸ್ಟ್ ಸಾಯಿಬಾಬಾ, ಸಾಯಿಬಾಬಾಗೂ ಹೋಗಿ ನಮ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಯಿಬಾಬಾ ಹೋಗಿ ಎಲ್ಲರ ಮನೆಗೂ ನಮ್ ಅಣ್ಣ ತಮ್ಮಂದು ಮನೆಗೆಲ್ಲ ಹೋಗಿ ಬಾಬಾ ಇದ್ರೆ ನಾವು ಕನ್ನಡಾಭಿಮಾನನೂ ಹಂಗೆ ಇತ್ತು ಸರ್. ಅಲ್ಲಿ ಕೆನಡಿಯನ್ಸ್ ಕನ್ನಡಿಗರು ಆ ರೀತಿ ಎಲ್ಲ ಪಾಪ ತುಂಬಾ ಗ್ರೂಪ್ ಮಾಡಿ ಅಲ್ಲಿ ಕನ್ನಡ ಚಿತ್ರಗಳನ್ನ ರಿಲೀಸ್ ಮಾಡೋದು, ಅದನ್ನೆಲ್ಲ ಕಿರಣ್ ಅವ್ರ ಜೊತೆ ಸೇರಿ ತುಂಬಾ ಮಾಡಿದ್ದಾರೆ. ಸೊ ಕನ್ನಡಾಭಿಮಾನನೂ ತುಂಬಾ ಇತ್ತು. ಫೋನ್ ಮಾಡಿದಾಗೆಲ್ಲ ಪ್ರತಿ ಸತಿನೂ ನಾವು ಕನ್ನಡಿಗರು ಒಂದಾಗಿರ್ಬೇಕು, ಒಬ್ಬೊಬ್ರಿಗೆ ಸಹಾಯ ಮಾಡಬೇಕು. ಪಾಪ ಎಲ್ಲ ಇತ್ತು. ಅನ್ಫಾರ್ಚುನೇಟ್ ನೀವು ಹೇಳ್ದಂಗೆ. ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಎಲ್ಲದಕ್ಕಿಂತ ಅವ್ರ ತಾತನ್ಗೆ 102 ವರ್ಷ. ಕೊನೆ ಇದು 9 ತಿಂಗಳ ಮುಂಚೆ ಬಂದು ಅವ್ರ ತಾತನ್ ನೋಡಿ ಅವ್ನ್ ಬಂದಾಗ್ಲೇ ಅವ್ರ ತಾತ ಕರ್ಸ್ಕೊಂಡಿದ್ದಾರೆ. ತಾತ ಎಲ್ಲರೂ ಕರ್ಸ್ಕೊಂಡವನ, ಇವನೊಬ್ಬನ ಕರ್ಸ್ಕೊಂಡಿರ್ಲಿಲ್ಲ. ಅದೇ ಟೈಮ್ ಬಂದವನು ಸರ್. ನಮ್ಮ ತಾತ ನಮ್ಮ ಮಾವ ಇನ್ನೆಷ್ಟು ಅವರಿಗೆ ಮನಸ್ಸಲ್ಲಿತ್ತು ಅನ್ನೋದಕ್ಕೆ ಇದೊಂದು ನಿರ್ದೇಶನ.
ಹೇಳ್ತಾ ಇದ್ರು ಕರ್ಸ್ರಿ ನೋಡ್ಬೇಕು ಅಂತ. ನಾವೆಲ್ಲ ಹೇಳ್ತಿದ್ವಿ ಇದೇನ್ ಪಕ್ಕದೂರ ಕರ್ಸೋದಿಕ್ಕೆ, ನೀವ್ ಕೇಳಿದಾಗ ಬರ್ತಾನಿರ್ರಿ ಅಂದ್ರೆ ಕೊನೆ ಹಂತಕ್ಕೆ ಅವನು ಬಂದು ಮಾತಾಡ್ಸಿ ಅವನಿದ್ದಂಗೆ ಮಾತಾಡ್ತೀರಿ. ಊರಿಗೆ ಬಂತಂದ್ರೆ ತಿರ್ಗಿ ನಾವು ಚಿತ್ರದುರ್ಗಕ್ಕೆ ಹೋಗೋದು ರೆಡಿ ಆಗಿದ್ದು. ಅಷ್ಟೊತ್ತು ಇನ್ನಿಸ್ಬೇಕು. ನಾನು ಅನ್ಕೊಂಡೆ ನೋಡು ತಾತ ನಮ್ಮ ಮಾವ ಆ ಮೊಮ್ಮಗನು ಬಿಡ್ಲಿಲ್ಲ, ಅವನು ಕರ್ಸ್ಕೊಂಡು ಅವ್ನು ನೋಡ್ಬಿಟ್ರಲ್ಲ, ಅವನು ಎಷ್ಟು ಗ್ರೇಟು. ಅದೊಂದೇ ಅವ್ರಿಗೆ ಆಸೆ ಇದ್ದಿದ್ದು, ಅವ್ರ ತಾತನಿಗೆ ಮದ್ವೆ ನೋಡ್ಲಿಲ್ಲ. ಹೇಳೋರು ಮದ್ವೆ ಮಾಡ್ರಿ ಬೇಗ ನನ್ ಕಣ್ಣೆದ್ರಿಗೆ ಅಂತ. ಎಲ್ಲಾರ ಮೊಮ್ಮಕ್ಳಿಗೂ ಆಗ್ಬಿಟ್ಟಿತ್ತು, ಅವನೊಬ್ನೇ ಇದ್ದಿದ್ದು. ಆದ್ರೆ ದೈವ ಇಚ್ಛೆ ಏನೋ. ನಾನು ನಮ್ಮ ಹುಡುಗನ ಅಂತೆ, ನೋಡಪ್ಪ ನಿಮ್ ತಾತ ನಿನ್ ಕರ್ಸ್ಕೊಂಡವ್ನ ಅಂತಂದ್ರೆ ನೋಡಪ್ಪ ಎಷ್ಟು ಅವ್ರ ಪ್ರೀತಿ ಇತ್ತು. ಅಲ್ಲ ಸರ್, ಅದೇ ಟೈಮ್ಗೆ ಅವನು ಬರ್ಬೇಕಾದಂತಂದ್ರೆ ಲೆಕ್ಕ ಹಾಕೊಳ್ಳಿ. 2 ಮದುವೆ ಆಯ್ತು, 2 ಮದುವೆ ಬರ್ಲಿಲ್ಲ. ಅವಾಗ ಬರ್ಬೇಕಾಗಿತ್ತು ಅವ್ ಬರ್ಬೇಕಾಯ್ತು, ಅವ್ ಬರ್ತಾರೆ ಬಂದ 2 ತಪ್ಪಿಸ್ಕೊಂಡು ಅವ್ರ ತಾತನ್ ನೋಡಕ್ ಬಂದ. 102 ವರ್ಷ ಅವ್ರ ತಾತನು ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.